अच्छा छात्रों, फिर से हम पीयूसी सेकंड ईयर का साहित्य गौरव में जो गद्य भाग लेकर वही गद्य भाग में सुजान भगत यही कहानी के साथ और प्रेमचंद के द्वारा लिखी हुई सुजान भगत इस कहानी के साथ आपको स्वागत करता हूँ। और फिर से यही गद्य भाग में या कहानी में आगे क्या है उसके बारे में विचार करेंगे। लेकिन यहाँ पर उनका ही घर में या सुजान भगत के घर में सुजान, उनका पत्नी और उनका बेटा तीनों व्यक्ति घर में है। वो तीनों व्यक्ति घर में है, लेकिन द्वार पर भिक्षुक आग खड़ी हो गई है। वो भिक्षुक मांगने के लिए चिल्ला रही है। उसी समय कोई व्यक्ति ने वो भिक्षुकों को नहीं देता है। इसके लिए बहुत समय बीतने के बाद वहाँ पर सुजान भगत अंदर जाकर जो आटा या अनाज या पदार्थ लेकर वहाँ पर भिक्षुकों को देने के लिए आता था। उस समय में जो घटना हो गई है, उनके हाथ से यह चबड़ी है, यह चबड़ी छीन लिया और कुछ न तरफ से जो अश्लील बातचीत है वो बातचीत पे वहाँ पर हो गई है। इसके साथ अभी तक भी वहाँ पर भिक्षुक द्वार पर खड़ी हो गई है। और आगे सुजान क्या करता है इसके बारे में आज से फिर से विचार करेंगे। सुजान ने इसका कोई जवाब न दिया। सुजान ने जो घर में होने वाले सभी घटनाओं के बारे में या दोनों व्यक्तियों के बारे में वहाँ पर सुजान ने कोई जवाब या कोई उत्तर न दिया। बाहर आकर भिखारी से कहा दिया। चुपचाप सुजान भगत ने घर के बाहर आकर द्वार पर खड़े होने वाले व्यक्ति भिक्षुक है, वो भिक्षुकों को सुजान ने कहती है, बाबा इस समय जाओ, किसी का हाथ खाली नहीं है। देखिए, बातचीत करने के समय में उनका भाषा कितना ही मृदु है, कितना ही कोमलता है उनके भाषा में। बहुत ही सरल रूप से यह सज्जन के साथ सुजान किस तरह कहते हैं, वो भिक्षुकों को बाबा ये शब्द उपयोग करता है। बाबा इस समय तुम्हें जाओ, क्योंकि घर में सभी जन हैं, लेकिन वो सभी जनों को हाथ खाली नहीं है। ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಸುಜಾನನ ವರ್ತನೆ ಹೆಂಗಿತ್ತು ಅಂತ ನಾವು ಒಂದು ಶಬ್ದವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಮನೆಯಾಗಿರುವಂಥವರು ಯಾರೂ ಖಾಲಿ ಇಲ್ಲ. ಅದು ಏನಾದರೂ ಆಗಲಿ ಮನೆಯಾಗ ಹೋಗಿ ಸುಜಾನನೇ ತಂದು ತಾನು ಆ ಭಿಕ್ಷುಕನಿಗೆ ನೀಡಬೇಕು ಅಂತ ಆ ಬುಟ್ಟಿ ತಗೊಂಡು ಹೋಗೋ ಹೊತ್ನಾಗ ಬುಟ್ಟಿಯನ್ನು ಕಸ್ಕೊಂಡು ಅವನಿಗೆ ಮನಸ್ಸಿಗೆ ಬಂದಂತೆ ಹೀಯಾಳಿಸಿದ ರೀತಿಯಲ್ಲಿ ಇದ್ರೂ ಸಹಿತವಾಗಿ ಅವರಿಗೆ ಯಾವ ಉತ್ತರವನ್ನು ಕೊಡದೆ ತಾ ಏನು ಮಾಡ್ತಾನೆ, ಸ್ವತಃ ನೇರವಾಗಿ ಬಾಗಿಲ ಬಳಿ ಇರುವಂಥ ಭಿಕ್ಷುಕನ ಹತ್ತಿರ ಬಂದು ಬಾಬಾ ಅನ್ನುವಂಥ ಶಬ್ದವನ್ನು ಬಳಸ್ತಾ ಇದ್ದಾನೆ. ಅಂದರೆ ಇಲ್ಲಿ ಸುಜಾನ ಇವತ್ತು ಏನದಾನಪ್ಪ ಅಂತಂದರೆ, ಚೇತನ ಜಗತ್ತಿನಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ. ಅವನು ಅಜ್ಞಾನದಿಂದ ಹೊರಗೆ ಬಂದಿರತಕ್ಕಂಥ ವ್ಯಕ್ತಿ. ದೇವರನ್ನು ಒಲಿಸಿಕೊಳ್ಳಕ್ಕೆ ಅಥವಾ ಉಪಾಸಕನಾಗಲಿಕ್ಕೆ ಏನು ಬೇಕು ಯೋಗ್ಯತೆ, ಆ ಯೋಗ್ಯತೆಯನ್ನು ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾನೆ, ಬಾಬಾ ಇವತ್ತು ಹೋಗಪ್ಪ ಮತ್ತೊಂದು ಕಡೆಗೆ. ಯಾಕಂತಂದ್ರೆ ಆ ಮನೆಯಾಗಿರುವಂಥವ್ರು ಏನೋ ಅದಾರಲ್ಲ, ಅವ್ರಿಗೆ ಯಾರಿಗೂ ಕೈ ಖಾಲಿ ಇಲ್ಲ ಅಂತ. ಕೈ ಖಾಲಿ ಇಲ್ಲ ಅಂತಂದ್ರೆ ಕೈಯಾಗೇನು ಹಿಡ್ಕೊಂಡಿರ್ತಾರೇನೋ ಅಲ್ಲ, ಅರ್ಥ ಅವರು ಯಾವುದೋ ಒಂದು ಕೆಲಸದಲ್ಲಿ ತೊಡಗಿಕೊಂಡಾರ, ನಿನಗೆ ನೀಡಟ್ಟು ಪುರುಷೋತಿ ಇಲ್ಲ ಅಂಥವ್ರಿಗೆ ನೋಡಿ.
ಅಂದರೆ ಅರ್ಥಾರ್ಥ ಹಿನ್ನೆಲೆ ಏನು ಅಂದರೆ ನೀಡಬಾರ್ದು ಅನ್ನುವಂಥ ಭಾವನೆ ಅದ. ಮನೆಯಾಗ ಏನಾದರೂ ತಂದು ಭಿಕ್ಷುಕರಿಗೆ ನೀಡಿದೆವಂದ್ರೆ ನಮ್ಮ ಮನೆ ಖಾಲಿ ಆಗುತ್ತೆ, ನಮಗೆ ಇಲ್ಲಾರ್ದಂಗೆ ಆಗುತ್ತೆ ಅನ್ನುವಂಥ ಕಲ್ಪನೆ ಅವರಿಗೆ ತುಂಬಿಕೊಂಡ. ಅದಕ್ಕೋಸ್ಕರ ಅವರು ನೀಡಲ್ಲ. ಅದಕ್ಕಾಗಿ ನೀನು ಇಲ್ಲಿಂದ ಹೋಗುವುದು ಉತ್ತಮ ಅಂತ ಭಿಕ್ಷುಕನಿಗೆ ಯಾರು ಹೇಳಿದ್ರು ಅಂದರೆ ಸುಜಾನ ಹೇಳ್ತಾ ಇದ್ದಾನೆ. ಇಂಥ ಘಟನೆಗಳನ್ನು ನೀವು ಸಾವಿರಾರು ನೋಡ್ಕೊತೀರಿ. ನಿಮ್ಮ ಮನೆಗೆ ಯಾರಾದರೂ ಬಂದು ಭಿಕ್ಷುಕರ ಬಾಗಿಲಿಗೆ ಬಂದು ಅಮ್ಮ ಒಂದು ತುತ್ತು ಅನ್ನ ಹಾಕಿ ಅಂತ ಏನಾದರೂ ಕೇಳಿದ್ರು ಅಂತಂದ್ರೆ ಅವಾಗ ನೀವೇನಂತ್ರಿ ಕೈ ಖಾಲಿ ಇಲ್ಲ ಅಂದರೆ ಆದರೂ ಆರಿಸಿ ಆರಾಮ್ ಕುಂತಿರ್ತೀರಿ, ಕುರ್ಚಿ ಮೇಲೆ ಕುಂತಿರ್ತೀರಿ, ಪಲಂಗದ ಮೇಲೆ ಕುಂತಿರ್ತೀರಿ, ಅಥವಾ ಟೇಬಲ್ ಮೇಲೆ ಕುಂತಿರ್ತೀರಿ, ಟಿ ವಿ ನೋಡ್ತಿರ್ತೀರಿ, ಎರಡೂ ಕೈ ಕುಲ್ಲನಿರ್ತವ, ನೀವು ಎಮ್ಟಿ ಇರ್ತೀರಿ. ಮನ್ಯಾಗ ಹೋಗಿ ಒಂದು ತಂಗಳ ರೊಟ್ಟಿ ಏನಿರುತ್ತಲ್ಲ, ಸ್ವಲ್ಪ ಅನ್ನ ಏನಿರುತ್ತಲ್ಲ ತಂದು ನೀಡೋರು ಆಗಿ ಹೋಗುತ್ತೆ. ಅವ್ರಿಗೆ ಉತ್ತರ ಏನು ಕೊಡ್ತೀರಿ ಅಂದ್ರೆ ಕೈ ಖಾಲಿ ಇಲ್ಲ ಅನ್ನುವಂಥ ಉತ್ತರವನ್ನು ಕೊಡ್ತೀರಿ. ಅಂದ್ರೆ ತಾತ್ಪರ್ಯ ಇದರ ಹಿನ್ನೆಲೆ ಏನು ಅಂತಂದರೆ ಅದನ್ನು ನೀಡಬಾರ್ದು ಅನ್ನುವಂಥ ಭಾವನೆ ನಿಮ್ಮಲ್ಲಿರುವಂಥ ಒಂದು ಗುಣ ಹೆಂಗದ ಅಂತ ಆ ಸಂದರ್ಭದಲ್ಲಿ ಗೊತ್ತಾಗಿಬಿಡುತ್ತೆ ಭಿಕ್ಷುಕನಿಗೆ. ಇವರು ನನಗಿಂತ ಹೆಚ್ಚಿನ ಭಿಕ್ಷುಕರಾದಾರಲ್ಲಪ್ಪ ಅನ್ನುವಂಥ ರೀತಿಯಲ್ಲಿ ಅವನು ಅರ್ಥೈಸ್ಕೊಳ್ತಾನೆ. ಅದಕ್ಕೋಸ್ಕರ ನಿಮ್ಮ ಹತ್ರ ಎಷ್ಟದನೋ ಅಷ್ಟು ನೀಡ್ರಿ ಅಂತ ನಾವು ಹೇಳಕತ್ತಿಲ್ಲ. ಇವಾಗ ನಿಮಗೆ ಉಳಿಸಿಕೊಂಡು ಏನು ಸ್ವಲ್ಪ ಪದಾರ್ಥ ಇರುತ್ತೆ ಅದರಲ್ಲಿನೇ ಸ್ವಲ್ಪ ಪದಾರ್ಥ ಅವನಿಗೂ ನೀಡಿದ್ದೇ ಅದರ ನಿಮ್ಮ ಮನೆಯ ಶ್ರೇಯಸ್ಸು, ನಿಮ್ಮ ಮನೆಯ ಕೀರ್ತಿ ಹೆಚ್ಚಾಗ್ತಾ ಇದೆ. ಅದಕ್ಕಲ್ಲಿ ಸುಜಾನ ಯಾರು ಹಿಂಗೆ ಹೇಳಕತ್ತಾರಂದ್ರೆ ಸುಜಾನ ಹೇಳ್ತಾನೆ. ಯಾಕೆ ಹೇಳ್ತಾನೆ ಸುಜಾನ ಅಂತಂದರೆ ಅವನು ಇವತ್ತು ಸಂಸಾರದ ಜಂಜಾಡ ಏನದಲ್ಲ, ಗದ್ದಲೇನದಲ್ಲ, ಅದರಿಂದ ಅವ ಹೊರಗೆ ಬಂದಾನ. ಹೊರಗೆ ಬಂದು ಇವತ್ತು ಆ ದೇವರನ್ನು ಒಲಿಸ್ಕೊಳ್ಳೋಕ್ಕೆ ಏನು ವೇಗಳದವ, ಏನು ಹಾದಿ ಅದಾವ, ಆ ಹಾದಿಯಲ್ಲಿ ಅವ ಅದಾನ ಅಂತ. ಅದಕ್ಕಾಗಿ ಅವನು ಇವಾಗ ಆ ಭಿಕ್ಷುಕನಿಗೆ ಹೇಳ್ತಾ ಇದ್ದಾನೆ, और किसी का हाथ खाली नहीं है और पेड़ के नीचे बैठकर विचार में मग्न हो गई. उनके साथ ही भिक्षुक के साथ ही सुजान घर छोड़कर बाहर आया. उनके घर के सामने एक पेड़ था. वो पेड़ के नीचे बैठकर यही विषय पर विचार करने लगी. देखिए सुजान का मन किस तरह है. किसका घर में भिक्षुकों को जो आदत नहीं है, भिक्षुकों को जो वैल्यू नहीं है, उनके घर में मैं भी का या मुझका भी वैल्यू नहीं है, या मेरा भी वैल्यू उनका घर में नहीं है. ನೋಡಿ ಎಷ್ಟು ಅರ್ಥ ಮಾಡ್ಕೊತಾನೆ ಅವನು ಅಂತಂದರೆ, ಯಾವ ಮನೆಯ ಬಾಗಿಲಿನಲ್ಲಿ ನಿಂತಿರತಕ್ಕಂಥ ಭಿಕ್ಷುಕರಿಗೆ ಅವರು ಸ್ವಲ್ಪವೂ ಕಿಮ್ಮತ್ತು ಕೊಡಲ್ಲ. ಆ ಸ್ಥಳದಲ್ಲಿ ನಾನು ಭಿಕ್ಷುಕನ ರೂಪದಲ್ಲಿ ಇರುವಂಥವನು, ನನಗೂ ಅಲ್ಲಿ ವ್ಯಾಲ್ಯೂವಿಲ್ಲಲ್ಲ ಅಂತ. ಇವಾಗಿನ ಮನೆಯಾಗಿರುವಂಥ ಜನರು ಎಷ್ಟು ಬದಲಾವಣೆ ಆಗಿಬಿಟ್ರಲ್ಲ, ಅವರು ಎಷ್ಟೊಂದು ಚೇಂಜಸ್ ಅದಾರ, ಅವರು ಎಷ್ಟೊಂದು ಬದಲಾವಣೆ ಆಗಿರಲ್ಲ. ಹಾಗಾದ್ರೆ ಆ ಮನೆಯಲ್ಲಿ ಆ ಮನೆಯಂದು ಒಂದು ಕಾಳು ತಂದು ಭಿಕ್ಷುಕನಿಗೆ ನೀಡುವಂಥ ಸಾಮರ್ಥ್ಯ ನನಗಿಲ್ಲ ಅಂತಂದರೆ ಆ ಮನೆಯಾಗ ನನಗೆ ಇರುವುದು ಬೇಡ, ಆ ಮನೆಯಲ್ಲಿ ನಾನು ಇರುವುದು ಉಚಿತವಲ್ಲ, ಯೋಗ್ಯ ಅಲ್ಲ. ಅದಕ್ಕೋಸ್ಕರ ಆ ಮನೆಯನ್ನು ತ್ಯಜಿಸಿ ಆ ಮನೆಯನ್ನು ಬಿಟ್ಟು ಏನು ಮಾಡ್ತಾನೆ ಅಂತಂದರೆ, ಮನೆಯ ಮುಂದೆ ಒಂದು ದೊಡ್ಡದಾಗಿರುವಂಥ ಮರ ಇರುತ್ತೆ, ಮರದ ಕೆಳಗಡೆ ಕುಂತು ಈ ಘಟನೆಯ ಕುರಿತು ಸುಜಾನಿ ಏನು ಮಾಡ್ತಾನೆ ಅಂತಂದರೆ ವಿಚಾರ ಮಾಡ್ತಾ ಇರ್ತಾನೆ, ಥಿಂಕ್ ಮಾಡ್ತಾ ಇರ್ತಾನೆ. ಅದಕ್ಕೋಸ್ಕರವಾಗಿ ಮುಂದೆ ಏನಾಗುತ್ತೆ ಅಲ್ಲಿ ಅಂತಂದರೆ, और अपने ही घर में उसका यह अनादर अभी यह अपहिज नहीं है. ಇಂಥ ಮನೆಯೊಳಗೆ ನಾನು ಇರೋದು ಉಚಿತ ಅಲ್ಲ. कोई घर में जो मुझको अनादर नहीं है और अपरिचित है, वही घर में रहने तो अच्छा नहीं है. ಯಾವ ಮನೆಯಲ್ಲಿ ನಮಗೆ ಬೆಲೆ ಅನ್ನುವಂಥದ್ದಿಲ್ಲ, ಕಿಮ್ಮತ್ತು ಅನ್ನುವಂಥದ್ದಿಲ್ಲ, ಮೌಲ್ಯ ಇಲ್ಲ, ನಾನು ಹೇಳಿದಂತೆ ಅಲ್ಲೇ ಆಗಲ್ಲ. ಮೊದಲು ನಾನು ಹೇಳಿದಂತೆ ಇವರೆಲ್ಲನೂ ಕೇಳ್ತಾ ಇದ್ರು, ಬಟ್ ಇವತ್ತು ನಾನು ಹೇಳಿದಂತೆ ಅವ್ರು ಕೇಳಲ್ಲ ಅಂದ್ರೆ ಅಲ್ಲಿ ನನಗೆ ಇರುವಂಥ ಅವಶ್ಯಕತೆ ಅವರಿಗಿಲ್ಲ, ನಾನು ಅವರಿಗೆ ಬೇಕಾಗಿಲ್ಲ. ಹಾಗಾದರೆ ನಾನು ಅಲ್ಲಿ ಇರೋದು ಒಳ್ಳೆಯದಾಗಿರ್ತಕ್ಕಂಥದ್ದಲ್ಲ, ಒಂದು ಉತ್ತಮವಾಗಿರುವಂಥದ್ದಲ್ಲ ಅಂತ ಅರ್ಥ ಮಾಡಿಕೊಂಡ. ಅವರು हाथ पांव तके नहीं है, घर का कुछ ना कुछ काम करता ही रहता है. ನನ್ನುವೇನು ಕೈಯ ಕಾಲುಗಳನ್ನು ತೆಗೆದುಕೊಂಡಾಗ ಅವು ಏನು ಹೈರಾಣ ಆಗಿಲ್ಲ, ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ उसके ही साथ घर में रहने वाले सभी व्यक्तियों के साथ मैं भी काम करता है.
ನಾನು ಮನೆಯಾಗ ಇದ್ದುಕೊಂಡು ಯಾವಾಗೂ 24 ಅವರ್ಸ್ ನಾನು ಆ ದೇವರ ಉಪಾಸನೆನ ಮಾಡ್ತಾ ಇಲ್ಲ. ಮನೆಯಲ್ಲೇ ಬಂದ ತಕ್ಷಣವೇ ನಾನು ಅವರಂತೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀನಿ. ನನ್ನ ಕೈಕಾಲುಗಳಿಂದ ಬಿದ್ದು ಹೋಗಿಲ್ಲ. ನನ್ನ ಕೈಕಾಲುಗಳಲ್ಲಿ ಏನಾಗಿದೆ ಅಂತಂದರೆ ಶಕ್ತಿ ಅನ್ನುವಂಥದ್ದಿದೆ, ಸಾಮರ್ಥ್ಯ ಅನ್ನುವಂಥದ್ದಿದೆ. ನಾನು ಅವರಂತೆ ಕೆಲಸಗಳನ್ನು ಮಾಡ್ತಾ ಇದ್ದೀನಿ ಅಂತ उस पर यह अनादर उसे ने घर बनाया और यह सारी विभूति उसके श्रम का फल है. ನೋಡಿ, ಈ ಮನೆಯನ್ನು ಕಟ್ಟಿಸ್ಬೇಕಾಗಿತ್ತು ಅಂತಂದರೆ, ಇವರಿಷ್ಟು ಬೆಳೆದು ದೊಡ್ಡವ್ರು ಆಗಬೇಕಾಗಿತ್ತು ಅಂದರೆ, ಇವರು ಈ ಒಂದು ಹಂತಕ್ಕೆ ಮುಟ್ಟಬೇಕಾಗಿತ್ತು ಅಂತಂದರೆ ಅಲ್ಲಿ ಯಾರ ಒಂದು ಪರಿಶ್ರಮ ಇದೆ ಅಂತಂದರೆ ನನ್ನ ಪರಿಶ್ರಮ ಅನ್ನುವಂಥದ್ದಿದೆ. ನಾನು ಹಿಂದೆ ಪರಿಶ್ರಮ ಇಟ್ಟು ದುಡಿದಿದ್ದಿಲ್ಲ ಅಂತಂದರೆ, ಪರಿಶ್ರಮ ಪಟ್ಟು ನಾನು ಏನಾದರೂ ಸಂಪಾದನೆ ಮಾಡಿದ್ದಿಲ್ಲ ಅಂತಂದ್ರೆ ಇವ್ರು ಯಾರೂ ಇರುತ್ತಿರಲಿಲ್ಲ. ಅದು ಎಲ್ಲವೂ ವಿಭೂತಿ ಅಂತ ಬರುತ್ತೆ, ಶ್ರೇಯಸ್ಸು. ಆ ಶ್ರೇಯಸ್ ಎಲ್ಲವೂ ಯಾರಿಗೆ ದಕ್ಕಬೇಕಾಗಿದೆ ಇಲ್ಲಿ ಅಂದ್ರೆ ಸುಜಾನನಿಗೆ ದಕ್ಕಬೇಕಾಗಿದೆ. ಅದು ಸುಜಾನನಿಗೆ ಸಲ್ಲಬೇಕಾಗಿರ್ತಕ್ಕಂಥದ್ದು. ಯಾವಾಗ ಇವನು ದುಡಿಯೋದನ್ನು ಕಡಿಮೆ ಮಾಡ್ದ ಆವಾಗ ಇವನ ಕಿಮ್ಮತ್ತು, ಇವನ ಮೌಲ್ಯ ಕಡಿಮೆ ಆಗ್ತಾ ಇದೆ. ಹಾಗಾದರೆ ಹಿಂದೆ ಮಾಡಿರುವಂತಹ ಒಂದು ಅವಧಿಯಲ್ಲಿ ತಾನು ಏನು ಸಂಪಾದನೆ ಮಾಡಿದ್ದೀನಿ, ಏನನ್ನು ಗಳಿಸಿದ್ದೀವಿ ಅನ್ನುವಂಥ ತೆಗೆದುಕೊಂಡಾಗ ಎಲ್ಲವ ಒಂದು ಕೀರ್ತಿ ಯಾರಿಗೆ ಸಲ್ಲುತ್ತೆ, ಅಲ್ಲಿ ಒಂದು ವಿಭೂತಿ, ಒಂದು ಶ್ರೇಯಸ್ ಅನ್ನುವಂಥದ್ದು ಯಾರಿಗೆ ಸಲ್ಲುತ್ತೆ, ಸುಜಾನನಿಗೆ ಸಲ್ಲುತ್ತೆ ಅಂತ. पर अब इस घर पर उसका कोई अधिकार नहीं रहा. ಒಂದು ವೇಳೆ ನಾನೇ ಆವಾಗ ಸಂಪಾದನೆ ಮಾಡಿದಿರಲಿಲ್ಲಪ್ಪ ಅಂದ್ರೆ ಇದು ಎಲ್ಲರಿಗೂ ದಾನ ಬಿಟ್ಕೊಟ್ಟಿದ್ದೆ ಅಂದ್ರೆ ಅಥವಾ ಮತ್ತೊಬ್ಬರಿಗೆ ಕೊಟ್ಬಿಟ್ಟಿದ್ದೆ ಅಂತಂದ್ರೆ ಅಂತ ವಿಚಾರ ಮಾಡ್ತಾನೆ. ಇಲ್ಲಿ ಇವ್ರದ್ದು ಏನಾದರೂ ಅಧಿಕಾರ ಇರ್ತಿತ್ತೇನೋ, ಏನೂ ಇಲ್ಲ. ಅದು ಆಸ್ತಿ ಎಲ್ಲ ಯಾರ್ದು ಅಂತಂದರೆ ಸುಜಾನಂದು. ಆ ಮನೆ ಯಾರ್ದು ಅಂದರೆ ಸುಜಾನಂದು. ಆ ತೋಟ ಯಾರ್ದು ಅಂದರೆ ಸುಜಾನಂದು. ಮನೆಯಾಗಿರುವಂಥ ಎಲ್ಲ ವಸ್ತುಗಳು ಯಾರು ಅಂದರೆ ಸುಜಾನನು. ಅವನಾಗಿ ದುಡಿದು ಸಂಪಾದನೆ ಮಾಡಿರ್ತಕ್ಕಂಥದ್ದು. ನಾನು ಏನು ಬೇಕಾದರೂ ಮಾಡಬಹುದಾಗಿತ್ತು. ಆವಾಗ ಇವ್ರದ್ದು ಯಾರಿಗೂ ಅಧಿಕಾರ ಇರಲಿಲ್ಲ. ಯಾವಾಗ ಇವರು ಬೆಳೆದು ದೊಡ್ಡವರಾಗ್ಯಾರ, ಯಾವಾಗ ತಮ್ಮ ಕೈಗೆ ಅಧಿಕಾರ ತೆಗೆದುಕೊಂಡಾರ ಆವಾಗ ಎಲ್ಲ ನಂದು ಅಂತ ಹೇಳ್ತಾ ಇದ್ದಾರೆ. ನಾವು ಇದು ಸರ್ವೇ ಸಾಮಾನ್ಯ ಪ್ರಪಂಚದಲ್ಲಿ ನಾವು ಕಾಣುವಂಥ ಘಟನೆ. ಮಕ್ಕಳು ಸಣ್ಣವಿದ್ದಾಗ ತಾಯಿ ತಂದೆ ಶ್ರಮ ವಹಿಸಿ ದುಡಿತಾವ, ಅವೆಷ್ಟೋ ಸಂಪಾದನೆ ಮಾಡ್ತಾವ. ಸಂಪಾದನೆ ಮಾಡಿದ ಬಳಿಕ ಮುಂದೆ ಮದುವೆಯಾಗಿ ದೊಡ್ಡವ್ರು ಆದ ನಂತರ ತಾಯಿ ತಂದೆಯನ್ನೇ ಹೊರಗೆ ಹಾಕ್ತಾರೆ. ಇದು ಆಸ್ತಿ ಯಾರು ಅಂದ್ರೆ ನಂಬದ್ರಿ ಅಂತ ಹೇಳ್ತೀವಿ. ನೋಡಿ ನಿಂತ್ಕೊಂಡು ಭಾಳ ಚಂದ ಹೇಳ್ತೀವಿ. ಇದು ಯಾರ ಮನೆ ಏನು ನಂಬದ್ರಿ, ಇದು ಹೊಲ ಯಾರು, ಇದು ನಂಬದ್ರಿ. ಹಾಗಾದರೆ ನಿನ್ನ ತಾಯಿ ತಂದೆ ಆಸ್ತಿ ಗಳಿಸಿದ್ದಿಲ್ಲ, ಸಂಪತ್ತು ಗಳಿಸಿದ್ದಿಲ್ಲ ಅಂದ್ರೆ ನೀ ಎಲ್ಲಿಂದ ತರ್ತಿದ್ದಿ ಅಂತ ಅನ್ನುವಂಥ ಮಾತು ಬರುತ್ತೆ. ಅದಕ್ಕೋಸ್ಕರವಾಗಿ ಯುವ ಪೀಳಿಗೆ ಇದು ಅರ್ಥ ಮಾಡಿಕೊಳ್ಳಿ, ಅಥವಾ ಈ ಯುವಕರು ಇದನ್ನು ಅರ್ಥ ಮಾಡಿಕೊಳ್ಳಿ. ತಾಯಿ ತಂದೆ ಗಳಿಸಿದ ಆಸ್ತಿಯಲ್ಲಿಯೇ ನಾವು ಅದೀವಿ, ಅವರು ಗಳಿಸಿದಿಲ್ಲ ಅಂದರೆ ಈ ನಮ್ಮ ಆಸ್ತಿ, ಈ ನಮ್ಮ ಸಂಪತ್ತು ನಮಗೆಲ್ಲಿರ್ತಿತ್ತು ಅನ್ನುವಂಥದ್ದು ಅನುಭವಕ್ಕೆ ಬರಲಿ. ಅವ್ರಿಗೆ ವಯಸ್ಸು ಕಡಿಮೆ ಆದ ನಂತರ ಹೊರಗೆ ಹಾಕುವುದು, ಅನಾಥಾಶ್ರಮಕ್ಕೆ ಸೇರಿಸೋದು ಮಾಡಬಾರ್ದು. ಇವತ್ತಿನ ಪೀಳಿಗೆ ಅಂತ ಅರ್ಥ ಮಾಡಿಕೊಂಡು ಪ್ರೇಮಚಂದವರು ಬಿಫೋರಾಗಿ ಇದರ ಬಗ್ಗೆ ಥಿಂಕ್ ಮಾಡಿ ಈ ಪಾಠನ ಲಗತ್ತಿಸಿದ್ರು. ಸುಮ್ಮನೆ ನಿಮ್ಗೆ ಆಡ್ಲಿಕ್ಕೆ ಹಚ್ಚಲಿಲ್ಲ. ನೀವು ಸುಮ್ಮನೆ ಪುರಾಣ ಕುಂತ್ಕೊಂಡಂಗೆ ಕೇಳ್ಕೊಂಡು ಅಥವಾ ವಿಡಿಯೋಗಳನ್ನು ನೋಡ್ಕೊಂಡು ಇಡ್ರಿ ಅಂತ ಹೇಳಿಲ್ಲ. ಅವರು ಏನು ಮಾಡಿದ್ರು ಅದ್ರಾಗ ಏನದ ಅನ್ನೋವಂಥದ್ದು ಅರ್ಥ ಮಾಡ್ಕೊಳ್ರಿ ಅಂತ ಹೇಳಿದ್ರು. ಸುಜಾನನ ಒಂದು ಪಾತ್ರವನ್ನು ತಗೊಂಡಿದ್ದಾರೆ ಅಷ್ಟೇ. ಅಲ್ಲಿ ಅವು 2-3 ಪಾತ್ರಗಳೇನು ಅದಾವಲ್ಲ, ಅವು ಕಾಲ್ಪನಿಕವಾಗಿರುವಂಥದ್ದು. ನಿಜ ಚಿತ್ರಣ ನಮ್ಮ ಜೀವನದಲ್ಲಿ ನಡೀತಾ ಇದೆ, ಸಮಾಜದಲ್ಲಿ ನಡೀತಾ ಇದೆ. ಎಷ್ಟೋ ವಯಸ್ಸೋಗಿರ್ತಕ್ಕಂಥ ಅಜ್ಜಿಯರು ರಸ್ತೆ ಮೇಲೆ ತಿರುಗಾಡ್ತಾರೆ. ಅವರೆಲ್ಲ ಯಾರು ಅಂತಂದರೆ ಅವರು ಹೊಟ್ಟೆಯಿಂದ ಜನಿಸಿರ್ತಕ್ಕಂಥ ಮಕ್ಕಳು, ಅವರನ್ನು ಹೊರಗೆ ಹಾಕಿದವ್ರೆ ಅವರು. ಅಂದ್ರೆ ಇಂಥ ಒಂದು ಪರಿಸ್ಥಿತಿ ನಿಮ್ಮ ತಾಯಿ ತಂದೆಗೂ ಬರಬಾರ್ದು ಅಂದರೆ ಇದನ್ನು ನಾವು ಗಮನ ಇಟ್ಟು ನೋಡಬೇಕು ಅಥವಾ ಓದಬೇಕು ಅನ್ನುವಂಥದ್ದು ಅರ್ಥ ಆಗುತ್ತೆ. ಹೌದು. अब वह द्वार का कुत्ता है, पड़ा रहे और घर वाले का रुखा सुख दे दूँ. ಇವತ್ತು ಹಿಂಗದನಪ್ಪ ಅಂತಂದ್ರೆ ಬಹಳ ಚಂದ ಒಂದು ಮಾತನ್ನು ಹೇಳಿದ್ರು ಅವರು. ಅಬ್ ವಹ ದ್ವಾರಕಾ ಕುತ್ತಾ ಹೇ. ನೋಡಿ, ದ್ವಾರಕಾ ಕುತ್ತ ಅಂದರೆ ನಾಯಿ ಎಲ್ಲಿರುತ್ತೆ ಅಂದ್ರೆ ಬಾಗಲ್ದಾಗಿರುತ್ತೆ. ನಾಯಿ ಏನು ಜಗ್ಲಿ ಬಲ್ಲಿ ಇರ್ತದೇನೆ ಅಂದರೆ ಹೋಗಿ ದೇವ್ರ ಕೋಣೆಗೆ ಇರ್ತದ ಏನ. ನಾಯಿಯ ಸ್ಥಾನ ಎಲ್ಲಿ ಅಂದರೆ ಆ ಬಾಗಲಲ್ಲಿ. ಇವತ್ತು ಸುಜಾನನ ಒಂದು ಸ್ಥಿತಿ ಹೆಂಗಾಗಿದೆಪ್ಪ ಅಂದ್ರೆ ಕುತ್ತೇಕಿ ಸಮಾನ್ ಅಂತ ಹೇಳ್ತಾ ಇದ್ದಾರೆ. ನಾಯಿಯ ಜೀವನ ಹಿಂಗದ. ಆ ದೃಷ್ಟಿಯಲ್ಲಿ ನಾವು ಮನ್ಯಾಗ ಒಂದು ನಾಯಿ ಸಾಕಿದೆವು ಅಂತ ತಿಳ್ಕೊಳ್ರಿ. ಆ ನಾಯಿ ಸಾಕಿದ ಬಳಿಕ ಅದಕ್ಕೆ ನಾವು ಹೆಂಗೆ ಕರಿತೀವಿ ನೋಡು, ಹಳಿ ಅಂತ ಹೊಡೆದು ಬಿಡ್ತೀವಿ, ಕಲ್ಲೇ ಹೊಡಿತೀವಿ, ಬಡಿಗೆಲೆ ಹೊಡಿತೀವಿ. ಸ್ವಲ್ಪ ಒಂದು ಪೈರಿ ಮ್ಯಾಗೆ ಇರ್ತು ಅಂತಂದ್ರೆ ಒಂದು ಕಲ್ಲೇ ಬೀಸಾಕಿ ಬಿಡ್ತೀವಿ. ಅದಕ್ಕೆ ಅದು ಎಲ್ಲಿ ಹೋಗಿ ಕುಂತ್ಕೋಬೇಕು ಅಂದ್ರೆ ಬಾಗಿಲ ಬಲ್ಲೇ ಕುಂತ್ಕೋಬೇಕು ರಾತ್ರಿ ಹಗಲು.
ಬಾಗಿಲ ಬಳಿ ಕುಂತ್ಕೊಂಡು ಮತ್ತು ನಿಮಗೆ ಸೇವೆ ಮಾಡಬೇಕು. ಮನೆಗೆ ಯಾರಾದರೂ ಬಂದರೆ ಬಗಳಬೇಕು, ನಿಮ್ಮ ಮನೆಯನ್ನು ರಕ್ಷಣೆ ಮಾಡಬೇಕು, ನಿಮಗೆ ರಕ್ಷಣೆ ಮಾಡಬೇಕು. ಆದರೂ ಅದ್ರ ಇರುವಂಥ ಸ್ಥಳ ಎಲ್ಲಿ ಅಂದ್ರೆ ಮಳೆ ಬಂದರೂ ಅಲ್ಲೇ ಇರಬೇಕು, ಚಳಿ ಇದ್ದರೂ ಅಲ್ಲೇ ಇರಬೇಕು, ಬಿಸಿಲಿದ್ದರೂ ಅಲ್ಲೇ ಇರಬೇಕು. ಏನಾದರೂ ತೊಂದರೆ ಪಟ್ಟು ಒಳಗೆ ಬರ್ತೀನಿ ಅಂದ್ರೆ ಪರ್ಮಿಷನ್ ಇಲ್ಲ, ಆಯುಷ್ಯ ಆರಾಮ ನೀವು ಒಳಗಿರ್ತೀರಿ. ಹಾಗೆ ನಾಯಿಯ ಪರಿಸ್ಥಿತಿ ಹೆಂಗಾಗ್ಯದಪ್ಪ, ಯಾರ್ದಾಗ್ಯದ ಇವತ್ತು ಅಂದರೆ ಸುಜಾನಂದಾಗಿದೆ. ಹೌದಲ್ಲ? ಸುಜಾನ ಎಲ್ಲಿರಬೇಕಾಗಿದೆ ಇವತ್ತು ಅಂತಂದ್ರೆ, ಒಬ್ಬ ಮನೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ವ್ಯಕ್ತಿ, ಸಂಪಾದನೆ ಮಾಡಿರ್ತಕ್ಕಂಥ ವ್ಯಕ್ತಿ, ಒಬ್ಬ ಗೌರವಗ್ರಸ್ತ ಕುಟುಂಬದಲ್ಲಿ ಯಜಮಾನನಾಗಿರ್ತಕ್ಕಂಥ ವ್ಯಕ್ತಿ, ಲ್ಯಾಂಡ್ ಲಾರ್ಡ್ ಆಗಿರ್ತಕ್ಕಂಥ ವ್ಯಕ್ತಿ ಇವತ್ತು ಆ ಮನೆಯ ಬಾಗಿಲಲ್ಲಿ ನಾಯಿಯಂತೆ ಬೀಳಬೇಕಾಗಿದೆ ಅಂತಂದ್ರೆ ಆ ಮನೆಯಾಗಿದ್ದವರು ಅವ್ರಿಗೆ ಎಷ್ಟು ಕಿಮ್ಮತ್ತು ಕೊಟ್ಟರು ಅಂತ ನಾವಿಲ್ಲಿ ಕಲ್ಪನೆ ಮಾಡಬೇಕಾಗತ್ತೆ. ಅವನು ಏನಾದರೂ ಸಂಪತ್ತನ್ನದ ಹಾಳು ಮಾಡಲಿಲ್ಲ, ಅವನ ಸಂಪತ್ತು ಸತ್ಕಾರ್ಯಕ್ಕೆ ವಿನಿಯೋಗ ಮಾಡಿದ್ದಾನೆ. ಅವನು ಕುಡಿದು ಅಥವಾ ದಾರು ಕುಡಿದು ಇಸ್ಪೆಟ್ಟಾಡಿ ಮಟ್ಕಾಡಿ ಗಾಂಜಾ ಸೇದಿ ಹಿಂಗೆ ಮಾಡಿ ಸುಜಾನ್ ತನ್ನ ಸಂಪತ್ತನ್ನು ಹಾಳು ಮಾಡಲಿಲ್ಲ, ಸತ್ಕಾರ್ಯಕ್ಕಾಗಿ ಸಮಾಜ ಸೇವೆಗಾಗಿ ಹಾಳು ಮಾಡಿದ್ದಾನೆ. ಸಮಾಜ ಸೇವೆಗಾಗಿ ತನ್ನ ಜೀವನವನ್ನು ಮುಡುಪಾಗಿಟ್ಟಿದ್ದಾನೆ. ದೇವರನ್ನು ಒಲಿಸಿಕೊಳ್ಳುವುದಕ್ಕೋಸ್ಕರವಾಗಿ ಅದನ್ನು ಮುಡುಪಾಗಿಟ್ಟಿದ್ದಾನೆ ವಿನಃ ಮತ್ತೊಂದಕ್ಕೆ ಅದನ್ನು ಯೂಸ್ ಮಾಡಿಲ್ಲ. ಅಂಥವನಿಗೆ ಇಂಥ ಗತಿ ಬರುತ್ತೆ ಅಂತಂದರೆ ಇಲ್ಲಿ ನಾವು ಕಲ್ಪನೆ ಮಾಡಬೇಕಾಗತ್ತೆ. ನಮ್ಮ ಕೈಯಲ್ಲಿರುವಂಥ ಅಧಿಕಾರ ಹೋಯಿತು ಅಂತಂದರೆ ಮನೆಯಾಗಿರೋರು ನಮ್ಗೆ ಎಷ್ಟು ಕಿಮ್ಮತ್ತು ಕೊಡುತ್ತಾರೆ ಅಂತ. ನಿಮ್ಮ ಮನೆಯಾಗ ತಾಯಿ ತಂದೆ ಇರ್ತಾರೆ, ನಿಮ್ಮ ಪಪ್ಪ ನೌಕರಿ ಮಾಡ್ತಿದ್ರು ಅಂತ ಅರ್ಥ ಮಾಡ್ಕೊಳ್ಳೋಣ. ನಿಮ್ಮ ಪಪ್ಪಾಗೆ ನೀವು ಎಲ್ಲಿ ತನಕ ಅಥವಾ ನಿಮ್ಮ ತಂದೆಗೆ ನೀವು ಎಲ್ಲಿ ತನಕ ಕಿಮ್ಮತ್ತು ಕೊಡ್ತೀನಿ ಅಂದರೆ, ನಿಮ್ಮ ಪಪ್ಪ ನೌಕರಿ ಮಾಡಿ ಬ್ಯಾಂಕಿನಿಂದ ಪಗಾರ ತೊಗೊಂಡು ಎಲ್ಲಿ ತನಕ ಚೆಂದಾಗಿ ಮನೆಗೆ ಬರ್ತಾನೆ ಅಲ್ಲಿ ತನಕ ಕಿಮ್ಮತ್ತು ಕೊಡ್ತೀರಿ. ಅವನ ಪಗಾರ ರಿಟೈರ್ಮೆಂಟ್ ಆಯಿತು, ಪಗಾರ ಬರೋದು ಕಡಿಮೆ ಆಯಿತು, ಇದು ವಜ್ಜಾಗುತ್ತೆ ಅನ್ನುವಂಥ ಲೆಕ್ಕಕ್ಕೆ ಬಂದು ನಿಂತಿರ್ತೀರಿ. ಆವಾಗ ನಿಮ್ಮ ತಂದೆ ನಿಮಗೆ ಬೇಸರಾಗಿ ಹೋಗ್ತಾನೆ, ನಿಮ್ಮ ತಾಯಿ ನಿಮಗೆ ಬೇಸರಾಗಿ ಹೋಗ್ತಾಳೆ. ಆ ಸಂದರ್ಭದಲ್ಲಿ ಏನಾಗ್ತೀರಿ, ನೀವು ತಾರುಣ್ಯರಿರ್ತೀರಿ, ಹರಿಯಾದವ್ರು ಇರ್ತೀರಿ. ಒಂದು ಮದುವೆ ಮಾಡಿಕೊಂಡು ನಿಮ್ಮ ಪತ್ನಿಯನ್ನು ಕರ್ಕೊಂಡು ದೂರ ಎಲ್ಲೋ ಹೊರಟು ಹೋಗಿಬಿಡ್ತೀರಿ. ಆ ಮುದುಕಿ ಏನು ಮಾಡಬೇಕು ಅಂದ್ರೆ ಅವರು ಅಥವಾ ಭಾಗದಲ್ಲಿ ಇರ್ತಾರೆ. ಇಂಥ ಅವಸ್ಥೆ ಇವತ್ತು ಚಿತ್ರಣ ಇವತ್ತಿನ ದಿವಸ ಸಹಜವಾಗಿ ನಡೆದಿದೆ ಅನ್ನುವಂಥದ್ದು ನಾವಿಲ್ಲಿ ಕಲ್ಪನೆ ಮಾಡಬೇಕಾಗತ್ತೆ. ಹಾಗೆ ಸುಜಾನನ ಪರಿಸ್ಥಿತಿ ನಾಯಿಯಂತೆ ಆಗಿದೆ ಅಂತ ಅರ್ಥ ಇಲ್ಲಿ. और इसके साथ वह खाकर पेट भर लिया करे, ऐसे जीवन को धिक्कार, सुजन ऐसे घर में नहीं रह सकता. ತಾವು ಮನೆಗೆ ಇದ್ಕೊಂಡು ತಮಗೆ ಏನು ಬೇಕಾದನ್ನೆಲ್ಲ ಮಾಡ್ಕೊಂಡು ಅಂತಾರಲ್ಲ, ನನಗೆ ಇಷ್ಟೊಂದು ತೊಂದರೆ ಎನ್ನುವಂಥದ್ದು ಕೊಡ್ತಾರಲ್ಲ, ಇಂಥ ಜೀವನ ಇರಬಾರ್ದು ಅಂತ. ಈ ಜೀವನಕ್ಕೆ ಧಿಕ್ಕಾರ ಅಂತ ಹೇಳ್ತಾ ಇದ್ದಾರೆ. ಈ ಜೀವನ ಏನದಲ್ಲ, ಸುಜಾನನಂಥ ಜೀವನ ಏನದ, ಆ ಸುಜಾನನಂಥ ಜೀವನಕ್ಕೆ ಸುಜಾನ ಏನಂತ ಹೇಳ್ತಾನಂದ್ರೆ ಧಿಕ್ಕಾರ ಅಂತ ಹೇಳ್ತಾ ಇದ್ದಾನೆ. ಇಂಥ ಪರಿಸ್ಥಿತಿ ಒಳಗೆ ನನಗೆ ಇಷ್ಟೊಂದು ಅಪಮೌಲ್ಯ ಇಲ್ಲಿ ಅದ ಅಂತಂದ್ರೆ, ಇಲ್ಲಿ ಮೌಲ್ಯ ಇಲ್ಲಂದ್ರೆ ಈ ಮನೆ ನನಗೆ ಎದಕ್ಕೆ ಬೇಕು ಅಂತ, ಈ ಸಂಪತ್ತು ನನಗೆ ಎದಕ್ಕೆ ಬೇಕು, ಇವು ಹೆಣ್ಣು ಮಕ್ಕಳು ನನಗೆ ಎದಕ್ಕೆ ಬೇಕು, ಇವು ಯಾವೂ ಬೇಡ ಅನ್ನುವಂಥ ಲೆಕ್ಕಕ್ಕೆ ಯಾರು ಬರ್ತಾರೆ ಇಲ್ಲಿ ಅಂದರೆ ಸುಜಾನ್ ಬರ್ತಾ ಇದ್ದಾನೆ. ಯಾಕೆ ಬರ್ತಾ ಇದ್ದಾನೆ ಅಂದರೆ, ಆ ಮನೆಯಲ್ಲಿ ಅವನ ಪರಿಸ್ಥಿತಿ ಆ ರೀತಿಯಾಗಿ ನಿರ್ಮಾಣ ಆಗಿದೆ. ಯಾಕೆ ನಿರ್ಮಾಣ ಆಯಿತು ಅಂತಂದರೆ, ದೇವರನ್ನು ಒಲಿಸಿಕೊಳ್ಳುವುದಕ್ಕೋಸ್ಕರ, ಆ ದೇವರನ್ನು ಉಪಾಸನೆ ಮಾಡುವುದರಗೋಸ್ಕರವಾಗಿ, ಸಮಾಜದ ಸೇವೆಯನ್ನು ಮಾಡುವುದರಗೋಸ್ಕರವಾಗಿ ಅವನು ಯಾವ ರೀತಿಯಾಗಿ ತನ್ನ ಜೀವನವನ್ನು ಮುಡುಪಾಗಿಟ್ಟು ಮನೆಯ ಒಂದು ಆಗು ಹೋಗುಗಳನ್ನು ವಿಚಾರ ಮಾಡದೆ ಬಿಟ್ಟಲ್ಲ, ಅಂದಿನಿಂದ ಇವನ ಜೀವನ ಬರಬರ್ತಾ ಕಡಿಮೆ ಆಗಲಿಕ್ಕೆ ಪ್ರಾರಂಭವಾಯಿತು. ಅದಕ್ಕೋಸ್ಕರ ಇಷ್ಟೊಂದು ಮೌಲ್ಯ ಕಳ್ಕೊಂಡ ನಂತರ ಒಂದು ಮಾತು ಇಲ್ಲಿ ನೆನಪಿಗೆ ಬರುತ್ತೆ ವಿದ್ಯಾರ್ಥಿಗಳೇ, ಎಲ್ಲಿ ನಮ್ಮ ಕಿಮ್ಮತ್ತು ಇರಲ್ಲ, ಯಾವ ಸ್ಥಳದಲ್ಲಿ ನಮ್ಮ ಕಿಮ್ಮತ್ತು ಇರಲ್ಲ, ಆ ಸ್ಥಳದಲ್ಲಿ ನಾವು ಕಾಲಲ್ಲಿ ಹಾಕುವಂಥ ಚಪ್ಪಲ್ಲು ಬಿಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಬಹಳ ಲಕ್ಷ್ಯ ಇಟ್ಟು ಅದನ್ನು ಆಲಿಸಬೇಕು. ಎಲ್ಲಿ ನಮಗೆ ಮೌಲ್ಯ ಇಲ್ಲ, ಎಲ್ಲಿ ನಮಗೆ ಬೆಲೆ ಇಲ್ಲ, ಯಾವ ಸ್ಥಳದಲ್ಲಿ ನಮಗೆ ಕಿಮ್ಮತ್ತಿಲ್ಲ, ಆ ಸ್ಥಳದಲ್ಲಿ ನಾವು ಹಾಕುವಂಥ ಚಪ್ಪಲ್ಲೇನದಾವಲ್ಲ ಅವು ಬಿಡಬಾರ್ದು ಅಂತಲ್ಲಿ, ಅವು ಹಾಕೊಂಡು ಮನೆಗೆ ಬರಬೇಕು ಅಂತ ಹೇಳ್ತಾರೆ. ಹಾಗೆ ಸುಜಾನ್ ಇವತ್ತು ಏನು ಕಲ್ಪನೆ ಮಾಡ್ತಾ ಇದ್ದಾನೆ ಅಂತಂದರೆ, ಇಲ್ಲಿ ನನಗೆ ಬೆಲೆ ಇಲ್ಲ ಅಂತಂದರೆ ಇಲ್ಲಿ ನಾನು ಇರೋದು ಉಚಿತ ಅಲ್ಲ. ಅದಕ್ಕೋಸ್ಕರವಾಗಿ ಮುಂದೆ ಏನಾಗುತ್ತೆ ಅನ್ನೋ ಮತ್ತೆ ನೋಡ್ಕೊಳ್ಳೋಣ. ಇವಾಗ ಸಂಧ್ಯೆ ಹೋಗೈತಿ, ಸಾಯಂಕಾಲದ ಅವಧಿ. ಬೋಲಾಕ ಛೋಟಾಬಾಯಿ ಶಂಕರ್ ನಾರಿಯಲ್ ಬರ್ಕರ್ ಲಾಯ, ಸಮಯದ ಅವಧಿ. ಇಲ್ಲಿ ಬೋಲಾಕ ಬೇಟಾಬಾಯಿ ಶಂಕರ್ ಅನ್ನುವಂಥ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ, ತೋಟದಿಂದ ನಾರಿಯಲ್ ಅಂತ ಬರುತ್ತೆ, ತೆಂಗಿನಕಾಯಿಗಳ ಗಂಟನ್ನು ಹೊತ್ಕೊಂಡು ಮನೆಗೆ ತಗೊಂಡು ಬಂದ सुजान ने नारियल दीवार से टिका कर रखा दिया। धीरे धीरे से तंबाकू जल गया। जरा देर में बोला ने द्वार पर चारपाई डाल दी। सुजान पेड़ के नीचे से न उठा।
ತಂದು ಗೋಡೆಗೆ ಹಚ್ಚಿದ. ತನ್ನ ಒಂದು ಏನು ಧೂಮಪಾನ ಅನ್ನುವಂಥದ್ದಿದೆ ಅದೆಲ್ಲವನ್ನು ಮಾಡ್ದ ಶಂಕರ ಅನ್ನುವಂಥವ. ಅದೆಲ್ಲ ಕುಂತ್ಕೊಂಡು ನೋಡ್ತಿದ್ದ. ಅವ ಬೇರೆ ಗಿಡ ಏನಿತ್ತಲ್ಲ ಆ ಗಿಡದ ಬಳಿ ಕುಂತ್ಕೊಂಡು ನೋಡ್ತಾ ಇದ್ದ. ಈ ಒಂದು ವ್ಯವಸ್ಥೆ ಅನ್ನುವಂಥದ್ದು ಅವರು ಸುಜಾನ್ ಪೇಡಿಕೆ ನಿಶ್ಚಯಿಸಿ ಊಟ ಇಷ್ಟಾದರೂ ಸುಜಾನನು ಆ ಒಂದು ಗಿಡದ ಕೆಳಗಡೆ ಕೂತಿರತಕ್ಕಂಥ ವ್ಯಕ್ತಿ ಹೇಳಲೇ ಇಲ್ಲ ಅಂತ. ಕುಚ್ ದೇರ್ ಅವರು ಗುಜಾರಿ ಭೋಜನ ತಯಾರು ಹೂವ. ಅವ ಅಲ್ಲೇ ಕೂತ್ಕೊಂಡಿದ್ದ. ಇವ್ರ ಮನ್ಯಾಗ ನಡೆದಿತ್ತು. ಹೊತ್ತೆ ಮುಳುಗಿತು. ಹಿಂಗಾಗಿ ಇನ್ನು ರಾತ್ರಿ ಊಟ ಮಾಡ್ಬೇಕಲ್ಲ. ರಾತ್ರಿ ಊಟ ಮಾಡಿ ಮಲಗಬೇಕು ಅಂದ್ರೆ ಅಡುಗೆ ಮಾಡಬೇಕಾಗತ್ತೆ. ಅದಕ್ಕೆ ಗುಜಾರ ಅಂತ ಕರಿತಾ ಇದ್ದೀವಿ. ಗುಜಾರಿ ಅಂದ್ರೆ ಸಾಯಂಕಾಲ ಅಥವಾ ರಾತ್ರಿಯ ಊಟದ ಸಿದ್ಧತೆ, ರಾತ್ರಿ ಅಥವಾ ಹಗಲ ಊಟದ ಸಿದ್ಧತೆ ಅನ್ನುವಂಥದ್ದು ಮಾಡಬೇಕಾಗಿತ್ತು ಅಂತ. ಅವರು ಭೋಜನ ತಯಾರು ಹೂವ ಬೋಲಾನೆ ಆಯಾ. ಬೋಲಾ ಧರ್ಮ ಪತ್ನಿ ಗಂಡ ಕರಿಲಿಕ್ಕೆ ಬಂದು ಬರ್ರಿ ಊಟ ಮಾಡಕತ್ರಿ ಅಂತ. ಸುಜಾನೆ ಸುಜಾನ್ ಹೇಳ್ತಾ ಇದ್ದಾನೆ ಹಸಿವೆ ಇಲ್ಲ ಅಂತ. ಯಾಕಂದ ಅಂದ್ರೆ ಹಸಿವೆ ಇದೆ, ಆದರೂ ಅವನ ಒಂದು ಕೋಪ ಯಾರ ಮೇಲಿತ್ತು ಅಂದ್ರೆ ಬುಲಾನ ಮೇಲಿತ್ತು. ಯಾಕಿತ್ತು ಅಂತಂದರೆ ಧರ್ಮಪತ್ನಿ ಆದವಳು ನನ್ನ ಫಾರಾಗಿ ಅವಾಗ